ಪ್ರೋಗ್ರಾಮ್ ಮಾಡಿದ ಉದ್ದೇಶ ಸರ್, ಇವತ್ತು ಪ್ರೋಗ್ರಾಮ್ ಏನಿಲ್ಲ. ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಇವತ್ತು ರಕ್ಷಣಾ ವೇದಿಕೆಯ ಜಯಸಿಂಹ, ರಕ್ಷಣಾ ವೇದಿಕೆ ಜಯಸಿಂಹ ಅಂತೇಳಿ ಅವ್ರ ಹೆಸರು ಮಾಡಿ ಅವರು ಕರ್ನಾಟಕದ ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ದರು. ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಅವರು ಜಯಸಿಂಹ ಅಂತೇಳಿ ಯುವಸೇನೆ ಅಂತ ಮಾಡ್ಕೊಂಡಿದ್ರು. ಅವ್ರ ಜೊತೆ ನಾವು ಕೆಲವು ದಿವಸ ಕೆಲಸ ಅವ್ರ ಜೊತೆಯಲ್ಲಿ ಸಾಥ್ ಕೊಟ್ಟಾಗ ಕೆಲವು ವಿಚಾರಗಳನ್ನ ಹೇಳ್ತಾಯಿದ್ರು. ಯಾವತ್ತು ನಾವು ಕನ್ನಡಿಗರಿಗೆ ತೊಂದರೆ ಆದಾಗ ದಿಟ್ಟವಾಗಿ ನಿಲ್ಲಬೇಕು, ಯಾವತ್ತು ಕನ್ನಡದ ಪರವಾಗಿರಬೇಕು, ಕರ್ನಾಟಕನ ಉಳಿಸೋದಂಥದ್ದು ಮಾಡಬೇಕು. ಯಾವತ್ತೂ ಆಗಲಿ ಹೊರದೇಶಗಳವ್ರು ಬಂದಾಗ, ಪರಭಾಷೆ ಭಾಷೆಗಳವ್ರು ಬಂದಾಗ ನಮ್ಮ ಮೇಲೆ ಏನಾದರೂ ಮೇಲೆ ಬಿದ್ದಾಗ ನಾವು ಅದನ್ನು ಜವಾಬ್ದಾರಿಯಾಗಿ ತೊಗೊಂಡು ನಮ್ಮ ಕನ್ನಡಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿ ಮರಾಠಿಗರು ಬೆಳಗಾಮದಲ್ಲಿ ಸರ್ಕಲಲ್ಲಿ ನಮ್ಮನ್ನು ದಬ್ಬಾಳಿಕೆ ಮಾಡಿದಾಗ ಮಸಿ ಬೆಳೆದು ಅವರು ಅದರಲ್ಲಿ ಕೂಡ ಅವತ್ತು ಹೇಳ್ತಾಯಿದ್ರು. ಅವತ್ತು ಕೂಡ ಅವ್ರ ಹತ್ರ ಏನಿರಲಿಲ್ಲ, ಅಷ್ಟು ಕಷ್ಟಜೀವಿ ಅವರು. ಆದರೆ ಅವತ್ತು ಒಂದು ಓಮ್ನಿ ಇಟ್ಕೊಂಡಿದ್ರು. ಆ ಓಮ್ನಿಯಲ್ಲಿ ನಾನು ಸಹ ಅದರಲ್ಲಿ ಹೋಗಿದ್ದೆ. ಅವತ್ತು ಆ ಮಾರುತಿವೇನಲ್ಲಿ ಕುತ್ಕೊಂಡಾಗ ಹೇಳಿದ್ರು, ನಾರಾಯಣ ಸ್ವಾಮಿ, ನಾನು ಇವತ್ತು ಊಟ ಮಾಡಬೇಕಂದ್ರೆ ಜೋಪಲ್ಲಿ ಕಾಸಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಾವೇನು ಮಾಡೋದು, ಹೋರಾಟಗಳು ಮಾಡಲೇಬೇಕು. ನಮ್ಮ ಕನ್ನಡಪರ ಹೋರಾಟಗಾರನ ಯಾರು ಗುರುಸಲ್ಲ, ನಮ್ಮನ್ನು ಯಾರು ಇವತ್ತಿಗೂ ಕೇಳೋವರು ಇಲ್ದಿರ ಹೋಗ್ಬಿಟ್ರು ಅಂತ ಹೇಳಿದಾಗ ನನಗೆ ತುಂಬ ನೋವಾಯಿತು. ಹಂಗಾಗಿ ಇವತ್ತು ರಾಜಕಾರಣಿಗಳು ಯಾರೇ ಆಗಲಿ, ಆತ ಇವತ್ತು 7 ವರ್ಷದಿಂದ ಹಾಸಿಗೆ ಹಿಡಿದಿದ್ರು, ಹಾಸ್ಪಿಟ್ಲಲ್ಲೇ ಇದ್ದರು. ಆದರೂ ಸಹ ಯಾವ ಒಬ್ಬ ರಾಜಕಾರಣಿ ಆಗಲಿ, ಸಮಾಜ ಸೇವಕರಾಗಲಿ ಅವ್ರು ಹೋಗಿ ಭೇಟಿಯಾದವರು ಅಲ್ಲ. ನಾರಾಯಣಗೌಡರು ಹೋಗಿದ್ರು, ಅವ್ರ ಕೈಲಾಗಿದ್ದಂಥ ಸಹಾಯ ಮಾಡಿದ್ರು. ಆ ಸಹಾಯನ ಅವರು ಇಲ್ಲಿವರೆಗೂ ಕೆಲವಾರು ಸಂಘಟನೆಗಳೆಲ್ಲ ಹೋಗಿ ಸ್ವಲ್ಪ ಅವ್ರ ಕೈಲಾದಷ್ಟು ಸಹಾಯಗಳನ್ನು ನಾವೇ ಮಾಡ್ಕೊಂಡಿದ್ದಂಥದ್ದು. ಯಾರು ನಮಗೆ ರಾಜಕಾರಣಿಗಳಾಗಲಿ ಯಾರು ಕೊಟ್ಟಂಥವರಲ್ಲ. ಎಷ್ಟೋ ಸತಿ ನಾವು ಅವರು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ನಾನ ಮಾಡಿ ಫುಟ್ಪಾತ್ ಮೇಲೆ ಊಟ ತಿಂದ್ಕೊಂಡು ನಾವು ಹೋರಾಟಗಳು ಮಾಡಿಕೊಂಡು ಬಂದಂಥವರು. ಆತ ಸಹ ಒಬ್ಬ ಬಡಪಾಯಿ ಅಂಥ ಮನುಷ್ಯ ಒಂದು ಸಂಘಟನೆ ಕಟ್ಟಿ ಸ್ವಲ್ಪ ಇದು ಗಾಂಧಿನಗರದಲ್ಲಿ ಸ್ವಲ್ಪ ದಿವಸ ಇದ್ದರು. ಆಮೇಲೆ ಒಂದು 17 ವರ್ಷ ಅವರು ಅದೇ ಸೇವೆಯಲ್ಲೇ ಇದ್ದರು. ಆದ ನಂತರ ಅವರಿಗೆ ಕ್ಯಾನ್ಸರ್ ಅನ್ನೋದು ಕಾಯಿಲೆ ಬಂದ ಮೇಲೆ ಅವರು ಆ ಕಾಯಿಲೆಯಿಂದನೇ ಪಾಪ ಸಾವು ಅವ್ರಿಗೆ ಇವತ್ತು ಬಂತು. ನಮಗೆ ಒಂದು ಕಡೆ ಎಲ್ಲೋ ಒಂದು ಕಣ್ಣು ಕುಚ್ಚಿದಂಗೆ ಆಯಿತು. ಎಲ್ಲೋ ಒಂದು ಕಡೆ ಒಬ್ಬನ ಕಳ್ಕೊಂಡಾಗ ಹೋರಾಟಗಾರರಿಗೆ, ಆ ಹೋರಾಟ ಮಾಡಿದಂಥವ್ರಿಗೆ ಲಾಟ್ ಏಟು, ಬೂಟ್ ಏಟು, ಪೊಲೀಸ್ನವ್ರ ಹತ್ರ ಏಟು ತಿಂದು ಎಲ್ಲ ಬಿದ್ದು ಕೇಸ್ಗಳು ಹಾಕ್ಸ್ಕೊಂಡು ಹೊಡೆಸ್ಕೊಂಡು ಬಡಿಸ್ಕೊಂಡು ಎಲ್ಲ ನಾವು ಬಿದ್ದು ನೋವು ಇವತ್ತು ಪಾಪ ಅವ್ರಿಗೆ ಆಗಿದೆ. ನಮಗೂ ಸಹ ಆ ಥರ ಆಗಿದೆ. ಇವತ್ತು ಅಂಥ ಪುಣ್ಯಾತ್ಮ ಇವತ್ತು ನಮ್ಮನ್ನೆಲ್ಲರನ್ನೂ ಬಿಟ್ಟು ಇವತ್ತು ಅವರು ಹೋಗಿರೋದು ನಮಗೆ ದುಃಖವಾದಂಥದ್ದು. ಅವರಿಗೆ ಇದೇ ಸಿಲ್ಘಾಟ್ ಸರ್ಕಲಲ್ಲಿ ಡ್ಯಾನ್ಸ್ ಶ್ರೀನಿವಾಸ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಮಿತಿ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಅಂತ, ಆಮೇಲೆ ನಮ್ಮ ಸದಸ್ಯರು ಒಂದು 4-5 ಜನ ಸೇರಿ ಅವ್ರಿಗೆ ಇವತ್ತು ಶ್ರದ್ಧಾಂಜಲಿಯನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮನ ಮುಗಿಸಿದ್ವಿ. ಅವರಿಗೆ ಮನೆಯವರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿಗೆ ಎಲ್ಲರಿಗೂ ದೇವರು ಆಶೀರ್ವಾದ, ಆರೋಗ್ಯ, ಐಶ್ವರ್ಯ ಕೊಡಲಿ. ಯಾರಾದರೂ ಸಹಾಯ ಮಾಡಿದ್ರೆ ಅವ್ರ ಮನೆ ಕಡೆ ಹೋದಾಗ ತುಂಬ ನಮಗೆ ನೋವಾಗ್ತದೆ. ಈಗಲೂ ಅದೇ ಬಡತನದಲ್ಲೇ ಇದ್ದಾರೆ ಅವರು. ಅಂಥ ರಾಜ್ಯಾಧ್ಯಕ್ಷ ಆದ್ರೂ ಅವ್ರ ಕಡೆಗೆ ಬೇಕಾದರೆ ಒಂದು ಸ್ವಲ್ಪ ಸಹಕಾರ ಮಾಡಲಿ ಅಂತೇಳಿ ಅವ್ರ ಮಕ್ಕಳಿಗೆ, ಅವ್ರ ತಂದೆ, ಅವ್ರ ಮನೆಯವರಿಗೆ ನಾನು ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತು.